ಮಾದರ ಮಹಾಸಭಾಕ್ಕೆ ನೂತನ ಅಧ್ಯಕ್ಷರುಗಳ ಆಯ್ಕೆ. ಎಚ್ ಡಿ ಕೋಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಕರ್ನಾಟಕ ಮಾದರ ಮಹಾಸಭಾಕ್ಕೆ ಎಚ್ ಡಿ ಕೋಟೆ ತಾಲೂಕು ಅಧ್ಯಕ್ಷರಾಗಿ ಕೃಷ್ಣಾಪುರ ಪರಮಶಿವ ಮೂರ್ತಿ, ಸರಗೂರು ತಾಲೂಕಾ ಅಧ್ಯಕ್ಷರಾಗಿ ಕೊರ್ಣೇಗಾಲ ಬೆಟ್ಟಸ್ವಾಮಿ ಅವಿರೋಧವಾಗಿ ಆಯ್ಕೆಯಾದರು. ಎಚ್ ಡಿ ಕೋಟೆ ತಾಲೂಕಿನ ಮಾದರ ಮಹಾಸಭಾದ ನೂತನ ಅಧ್ಯಕ್ಷ ಪರಮಶಿವ ಮೂರ್ತಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ಶಕ್ತಿ ಮೀರಿ ಸಂಘಟನೆ ಮಾಡಿ ಸಮುದಾಯದ ಕೆಲಸವನ್ನ ಚಾಚು ತಪ್ಪದೆ ಮಾಡ್ತೇನೆ. ಈ ಸಂಘಟನೆಯ ಉದ್ದೇಶ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಸಮುದಾಯವನ್ನ ಮೇಲೆತ್ತುವುದಾಗಿದೆ. ಸಮುದಾಯದ ಪ್ರತಿ ಗ್ರಾಮಗಳಲ್ಲೂ ಸದಸ್ಯತ್ವವನ್ನ ಮಾಡಿಸಿ ಸಂಘವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇನೆ. ನನ್ನನ್ನ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಸಮುದಾಯ ಮುಖಂಡರಿಗೆ, ಗ್ರಾಮದ ಯಜಮಾನರಿಗೆ ಚಿರಋಣಿ ಎಂದು ತಿಳಿಸಿದರು. ಸರಗೂರು ತಾಲೂಕು ಮಾದರ ಮಹಾಸಭೆಯ ಅಧ್ಯಕ್ಷ ಬೆಟ್ಟಸ್ವಾಮಿ ಮಾತನಾಡಿ, ಪಕ್ಷಾತೀತವಾಗಿ ಈ ಸಂಘಟನೆ ನಿರ್ಮಾಣವಾಗಿದೆ. ಅತಿ ಚಿಕ್ಕ ವಯಸ್ಸಿಗೆ ದೊಡ್ಡ ಹುದ್ದೆಯನ್ನ ಸಮಾಜ ನನಗೆ ಕಲ್ಪಿಸಿಕೊಟ್ಟಿದೆ. ಸಮಾಜಕ್ಕೆ ನಾನು ಚಿರಋಣಿ. ಸಂಘಟನೆ ಮತ್ತು ಸಮುದಾಯಕ್ಕೆ ಯಾವುದೇ ಕಪ್ಪು ಚುಕ್ಕೆ ತರುವ ಕೆಲಸವನ್ನ ನಾನು ಮಾಡಿಲ್ಲ. ನಿಮ್ಮ ಸಲಹೆ ಸೂಚನೆ ಮೇರೆಗೆ ಸಮುದಾಯದ ಸಂಘಟನೆಯನ್ನ ಮುನ್ನಡೆಸಿಕೊಂಡು ಹೋಗ್ತೇನೆ. ನನ್ನನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಎಂದು ತಿಳಿಸಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆ ಅಧ್ಯಕ್ಷ ಸಿ ತಮ್ಮಯ್ಯ, ಮಾಜಿ ಅಧ್ಯಕ್ಷ ಪಿ ನಾಗರಾಜು, ಉಡಾ ನಾಗರಾಜು, ಶಿವರಾಜ್ ಶಿವಯ್ಯ, ವೆಂಕಟೇಶ್, ಡಿ ನಾಗರಾಜು, ಚೆಲುವರಾಜು, ಶಿವರಾಜ್ ಪ್ರಕಾಶ್, ಸೋಮು ಪಟೇಲ್, ವೆಂಕಟಪ್ಪ ಸೇರಿದಂತೆ ಸಮುದಾಯದ ಮುಖಂಡರು, ಯುವಜನರು, ಯುವಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹರೀಶ್ ಕೋಟೆ, ಪ್ರಜಾಪವ ಟಿವಿ, ಹೆಗ್ಗಡದೇವನಕೋಟೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎತ್ತುವಂಥ ಕೆಲಸನ ರಾಜ್ಯ ಮಟ್ಟದವ್ರು ಮಾಡಿದ್ದಾರೆ. ಅದೇ ಥರ ನಾವು ನಮ್ಮ ತಾಲೂಕು ಮಟ್ಟಕ್ಕೂ ಕೂಡ ಕಳಿಸಿದ್ದಾರೆ. ನೀವು ಕೂಡ ಅಲ್ಲಿ ಸಂಘಟನೆ ಮಾಡಿ ನಮ್ಮ ಶೈಕ್ಷಣಿಕವಾಗಿ ನಮ್ಮ ಸಮಾಜನ ಮೇಲೆತ್ತಬೇಕು ಅಂತೇಳಿ ನಮ್ಮ ಸಂಘಟನೆಯವರು ಕರೆ ಕೊಟ್ಟಿದ್ದಾರೆ. ಆ ವಿಚಾರವಾಗಿ ನಾವು ಅವ್ರು ಏನು ಕರೆ ಕೊಡ್ತಾರೆ ಆ ವಿಚಾರಕ್ಕೆ ನಾವು ಮಾಡ್ತಾ ಹೋಗ್ತೇವೆ. ನೀನು ಯಾತಿಗೆ ನೀನು ತಗೊಂಡು ಏನು ಮಾಡೋಳು ನನ್ನ ಇನ್ನು ಮುಂದಿನ ಹೋರಾಟಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯನ ಹೇಳಿ. ಒಟ್ಟಾರೆ ಅಭಿಪ್ರಾಯ ಯಾರು ಹೆಚ್ಚು ಬಹುಮತ ಬರುತ್ತಾ ಅದರಲ್ಲಿ ನಾವು ಪರಿಗಣನೆ ಮಾಡಿ ಫೈನಲ್ ಮಾಡ್ತೀವಿ. ವೈಯಕ್ತಿಕವಾಗಿ ಮಾಡಿದಾಗ ಏನಾಗುತ್ತೆ, ಜನ ಹೇಳೋದೇ ತೀರ್ಮಾನ ಇಲ್ಲಿ.